ಗಾಯ್ಸ್ ನೋಡ್ರಿ ನೋಡ್ರಿ ನೋಡ್ರಿ, ಫೈನಲ್ ಆಗಿ 2026-27ನೇ ಸಾಲಿನ ಕೇದಾರ್ನಾಥ್ ಯಾತ್ರೆಗೆ ಸ್ವಾಗತ. ಗುರು ನಾನು ಬರೋದ್ರಲ್ಲಿ ಒಂದು ದಿನ ತಡ ಆಗ್ಬಿಡ್ತು, ಯಾಕಂದ್ರೆ ಗಂಗೋತ್ರಿಯಿಂದ ಡೈರೆಕ್ಟ್ ಬಸ್ ಸಿಗದಿರೋ ಕಾರಣ ಒಂದಿನ ಲೇಟ್ ಆಗ್ಬಿಟ್ಟೈತೆ. ಆದ್ರೂ ಇವತ್ತು ಕೇದಾರ್ನಾಥ್ಗೆ ಬಂದಿದ್ದೀವಿ, ದೇವ್ರ ದರ್ಶನ ಮಾಡೋಣ ಅಂತ. ಬನ್ನಿ ಇವಾಗ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ವರ್ಷದ ಮೊಟ್ಟ ಮೊದಲ ಯಾತ್ರೆಗೆ ಸ್ವಾಗತ ಗುರು. ಗೈಸ್ ನಿಮ್ಗೆ ಹೇಳೋದು ಮರ್ತೋದೆ. ಆಮೇಲೆ ಚಿಕ್ಕ ಬ್ಯಾಗ್ ತೊಗೊಂಡಿದ್ದೀನಿ, ನೋಡ್ಬೋದು. ಇವಾಗ ಒಂದು ಟವಲು, ಒಂದು ಶರ್ಟು, ಒಂದು ಟೋಪಿ, ವಾಟ್ರ್ ಬಾಟ್ಲು ಮತ್ತು ಮೆಡಿಷನ್ನು ಐತೆ. ಈ ಮಾತ್ರೆ ಎಲ್ಲ ತೊಗೊಂಡಿದ್ವಲ್ಲ, ಎಲೆಕ್ಟ್ರಲ್ ಪೌಡ್ರು, ಅವೆಲ್ಲ ಇದರಲ್ಲೇ ಐತಿ. ಇವಾಗ ಇದನ್ನು ನಿಮ್ಗೆ ಅಲ್ಲಿ ತೋರ್ಸೋದು ಮರ್ತುಬಿಟ್ಟೆ. ಇವಾಗ ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ಬಿಡೋಣ. ರಾತ್ರಿ ಎತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಎಲ್ಲಿ ಸುಸ್ತಾಗೋದು ಅಲ್ಲೇ ಮನೆಗೆ ಮಾಡೋಣ. ಚೆನ್ನಾಗಿರೋದು ಗೈಸ್ ಇದೊಂಥರ. ಗೈಸ್ ನೋಡ್ರಿ, ಎಲ್ಲ ಬರೋರು ಜಾಸ್ತಿ, ನಡ್ಕೊಂಡವ್ರು ಯಾರೂ ಇಲ್ಲ. ನಂತರ ನಡ್ಕೊಂಡು ಮುಂದೆ ಹೋದರೆ ನಿಮ್ಗೆ ಅದೇ ಮಾಮೂಲಿ ಜೀಪ್ ಸಿಗುತ್ತೆ ಗೈಸ್. ನೀವು ನಂದು ಹಳೇದು ಕೇದಾರ್ನಾಥ್ ಯಾತ್ರೆ ವೀಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಪಿನ್ ಮಾಡಿರ್ತೀನಿ, ಹೋಗಿ ವಾಚೌಟ್ ಮಾಡಿ. ಗೈಸ್ ನಿಮ್ಗೆ ಇನ್ನೊಂದು ಏನು ಗೊತ್ತಾ ಧೈರ್ಯ, ಇಲ್ಲಿ ನೀವು ಹೆಂಗೆ ಬೇಕಂದ್ರೆ ಓಡಾಡ್ಬೋದು. ಮಧ್ಯರಾತ್ರಿಲಿ ಓಡಾಡಿ, ಬೆಳಗ್ಗೆ ಓಡಾಡಿ, ನಿಮ್ಗೆ 6 ತಿಂಗಳಲ್ಲಿ ಯಾವಾಗ ಟೈಮ್ ಸಿಗ್ತದೆ ಎಲ್ಲ ಟೈಮಲ್ಲಿ ಓಡಾಡಿ. ಹೆದರ್ಕೊಳ್ಳೋಂಗಿಲ್ಲ. ಉತ್ತರಾಖಂಡಲ್ಲಿ ಇದ್ದೀರಾ ನೀವು, ಹೆದರಲ್ಲ ಅಂದರೆ. ಯಾರ್ದು ಹೇಳಿ ಕ್ಷೇತ್ರ ಇದು? ಬಾಬಾ ಕೇದಾರ್ ಬಾಬಾನ ಕ್ಷೇತ್ರದಲ್ಲಿ ಇದ್ದೀರಾ ಅಂತ. ಇವಾಗ ಸೇಮ್ ಅದೇ ಬ್ರಿಡ್ಜ್ ಮ್ಯಾಲಿಂದ ನಡ್ಕೊಂಬಂದಿದ್ದೀವಿ. ಇವಾಗ ಅದೇ ಗಾಡಿಗೋಸ್ಕರ ಕಾಯ್ತಾ ಇರೋದು. ಇಲ್ಲಿಂದ ಗೌರಿಕುಂಡ್ಗೆ ಡ್ರಾಪ್ ಆಗಿಸ್ಕೊಳ್ಳೋಕ್ಕೆ 5 ಕಿಲೋಮೀಟರ್ ಐತೆ ಗೈಸ್. ಇಲ್ಲಿಂದ ಗೌರಿಕುಂಡ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಗೈಸ್. ಫೈನಲಿ ಟ್ಯಾಕ್ಸಿ ಡ್ರಾಪ್ ತಗೊಂಡಿದ್ದಾಯಿತು. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಇವಾಗಿಂದ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಅಂದ್ಕೊಳ್ಳಿ. ಈ ಥರದ್ದು ಒಂದು ಕೋಲ್ ತಗೊಂಬಿಟ್ಟಿರ್ರಿ, ಯಾರೋ ಹೋಗೋರು ಕೊಟ್ಟರು, ಹಂಗೆ ಇಟ್ಕೊಂಬಿಟ್ಟೆ. ಇದ್ದಿದ್ರೆ ಆರಾಮ್ಸಾಗಿ ನಡೆಯೋದು ಗೈಸ್, ಯಾಕಂದರೆ ಸ್ನೋ ಎಲ್ಲ ಐತೆ, ಜಾರುತ್ತೆ. ಈ ಕೋಲು ಎವ್ರಿ ಇಂಪಾರ್ಟೆಂಟ್ ಇದೆ. ಕತ್ಲೆ ಏನು ಕಾಣುತ್ತೋ ಎಲ್ಲೋ ಗೊತ್ತಿಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಇಲ್ಲೇನು ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ಮೊದಲು ಸಿಕ್ಕಾಪಟ್ಟೆ ಗಲೀಜಿತ್ತು. ಇವಾಗೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟವ್ರೆ, ನಡ್ಕೊಂಡು ಹೋಗೋರಿಗೆ ಚೆನ್ನಾಗಿ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ಗೈಸ್ ಇವಾಗ ಒಂದು 10 ನಿಮಿಷ ನಡ್ಕೊಂಬಂದ್ಮೇಲೆ ಫೈನಲ್ ಆಗಿ ನಾವು ಎಂಟ್ರಿ ಆಗಿದ್ದೀವಿ ಗೌರಿಕುಂಡ್ಗೆ. ಈ ಗೌರಿಕುಂಡಿಂದ ಅಸ್ಥಿ ಯಾತ್ರೆ ಸ್ಟಾರ್ಟ್. ಒಂದು 2-3 ಕಿಲೋಮೀಟರ್ ಟಫ್ ಇರುತ್ತೆ ಗೈಸ್. ಅದಾದಮೇಲೆ ಫುಲ್ಲು ನಾರ್ಮಲ್ ರೋಡ್ ಥರ ಆರಾಮ್ಸಾಗಿ ನಡೆಯೋದು, ಏನಾಗಲ್ಲ, ರಿಸ್ಕ್ ಇರೋಲ್ಲ ಗೈಸ್. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ಬಿಸಿನೀರಿನ ಕೊಳ ಅಂತಾರೆ. ನೀವು ಯಾವಾಗ ಬಂದರೂ ಬಿಸಿನೀರು ಇರುತ್ತೆ ಗೈಸ್ ಇಲ್ಲಿ. ನೀವು ಯಾವಾಗಾದರೂ ಬರ್ಬೋದು, ಎನಿ ಟೈಮ್ ಬಿಸಿನೀರು ಇರುತ್ತೆ. ಬಂದವರು ಇಲ್ಲಿ ಸ್ನಾನ ಮಾಡಿಕೊಂಡು ಹಿಂಗೆ ಯಾತ್ರೆಗೆ ಹೋಗ್ತಾರೆ ಗೈಸ್. ಇವಾಗ ನೋಡ್ತಾ ಇದ್ದೀರಲ್ಲ, ಯಾವ ಜಾಗ ನೋಡ್ತಾ ಇದ್ದೀರಿ ಹೇಳ್ರಿ ನೀವು ನೋಡ್ತಾ ಇದ್ದೀರಾ? ಕೇದಾರ್ ಬಾಬಾ 6 ತಿಂಗಳು ಬಂದು ನೆಲೆಸಿರ್ತಾರಲ್ಲ, ಈ ಜಾಗದಲ್ಲಿ ನೆಲೆಸಿರ್ತಾರೆ. ಹಿಮ ಇದಾಗಬೇಕಾದ್ರೆ ಇಲ್ಲಿಂದ ತಿರ್ಗಾ ಎತ್ಕೊಂಡೋಗಿ ಆ ಜಾಗದಲ್ಲಿ ನೆಲೆಸಿ ದೇವಸ್ಥಾನದ ಬಾಗಿಲು ಓಪನ್ ಮಾಡೋಂಥ ಪ್ರಮೇಯ. ನಾವು ಬರೋ ಹಿಂದಿನ ದಿನ 2 ದಿನ ಮುಂಚೆನೇ ಇಲ್ಲಿ ಆಗಲೇ ದೇವ್ರನ್ನ ತಗೊಂಡೋಗ್ಬಿಟ್ಟವ್ರೆ. ನೋಡ್ಬೋದು ಡೆಕೋರೇಷನ್ ಎಲ್ಲ ಮಾಡಿರೋದನ್ನ ನೀವು. ಏನು ಸಖತ್ತಾಗದೆ ನೋಡಿ ಗೈಸ್ ದೇವಸ್ಥಾನ. ಕೇದಾರ್ ಬಾಬಾಗಿ ಜೈ. ಇವಾಗ ಬನ್ನಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ಒಂದು 5 ನಿಮಿಷ ನಡೆದ್ರೆ ಒಂದು 10 ನಿಮಿಷ ನಡ್ತಿದ್ದೀನಿ ಗೈಸ್. ರೋಡ್ ಮಾತ್ರ ಇವಾಗ ಕ್ಲೀನಾಗಿ ಮಾಡ್ಬಿಟ್ಟವ್ರೆ ಗೈಸ್. A to Z ಎಲ್ಲ ಕಡೆ ಸಿಮೆಂಟ್ ಹಾಕಿ ಫುಲ್ ಮಾಡ್ಬಿಟ್ಟವ್ರೆ. ಈ ಕಸ ಬಿದ್ದರೆ ಮೊದಲು ಜಾರೋದು, ಇವಾಗೆಲ್ಲ ಕಸ ಗುಡಿಸಿಸ್ಬಿಡ್ತಾರೆ ಕ್ಲೀನಾಗಿ. ಸಕ್ಕದಾಗಿದೆ ಗೈಸ್ ರೋಡ್. ಇವಾಗ ಒಂಥರ ಖುಷಿ ಆಯ್ತು ನೋಡೋಕ್ಕೆ. ಸರ್ಕನೆ ಎತ್ಕೊಂಡು ಹೋಗೋದು ಬಸ್ಸೆಲ್ಲ ಗಾಯ್ಸ್. ಇವಾಗ ಅರ್ಧ ಕಿಲೋಮೀಟ್ರ್ ನಡೆದಿದ್ದೀವಿ ಗೈಸ್. ಅರ್ಧ ಕಿಲೋಮೀಟ್ರ ಮಟ್ಟದ ಒಂದು 2 ಕಿಲೋಮೀಟರ್ ನಡೆದಿದ್ದೀನಿ ಗೈಸ್. ಬಿಡ್ದಂಗೆ ನಡ್ತಿದ್ದೀನಿ. ಆಮೇಲೆ ಇದು ನಡಿಬೇಕಾದ್ರೆ ಒಂದು ಸಣ್ಣ ಟ್ರಿಪ್ಸ್ ಏನಪ್ಪ ಅಂದರೆ, ಸಣ್ಣ ಹೆಜ್ಜೆಷ್ಟು ಜಾಸ್ತಿ ದೂರ ನಡೀಬೋದು.
ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟರೆ ಬೇಗ ಸ್ಟಾಪ್ ಆಗ್ತದೆ. ಹೆಜ್ಜೆ ಇಡ್ಬೇಕಾದ್ರೆ ನಿಧಾನಕ್ಕೆ ಸಣ್ಣ ಸಣ್ಣ ಹೆಜ್ಜೆ ಇಡ್ರಿ, ಜಾಸ್ತಿ ದೂರ ನಡಿಬೋದು. ಆಯಿತಾ, ಇದೊಂದು ಸಣ್ಣ ಟಿಪ್ಸ್ ಇದು. ನಾನು ಯಾವಾಗಲೂ ಮಾಡೋದು, ಬೆಟ್ಟ ಹತ್ತೋದಾಗ ಹಿಂಗೆ ಮಾಡೋದು, ಅವಾಗ ಜಾಸ್ತಿ ದೂರ ನಡಿಬೋದು. ಕುದುರೆ ನೋಡಿ ಪಾಪ ಡೈಲಿ ಹಗಲು ರಾತ್ರಿ ಎಂದಂಗೆ ದುಡಿಯೋ ಏಕೈಕ ಪ್ರಾಣಿ ಇಲ್ಲಿ ಯಾರನ್ನ ಇದ್ರೆ ಮನುಷ್ಯನ ಬಿಟ್ಟರೆ ಇವರೇ. ಮನುಷ್ಯನಿಲ್ಲ ಮುಂದೆ. ಗಾಯ್ಸ್ ನೋಡಿ, ಇನ್ನು 14 ಕಿಲೋಮೀಟ್ರ್ ಐತೆ. 14 ಕಿಲೋಮೀಟ್ರ್. ಹೋ, ನಡೀತಾ ಇದೀವಿ ಗಾಯ್ಸ್. ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟೈತೆ ಗಾಯ್ಸ್. ಇವಾಗ ರೋಡ್ ಅಂತೂ ಸೂಪರಾಗಿ ಮಾಡಾಕ್ಬಿಟ್ಟವ್ರು ಗಾಯ್ಸ್. ನಿಮ್ಗೆ ಹೆಂಗೆ ನಡೀತೀವಿ ಅಂತಲೇ ಗೊತ್ತಾಗಲ್ಲ, ಸರ್ರನ್ನಾಗಿ ನಡ್ಕೊಂಡು ಹೋಗ್ಬಿಡೋದು. ಒಳ್ಳೆ ಸಕ್ಕತ್ತಾಗಿ ಮಾಡಾಕ್ಬಿಟ್ಟವ್ರೆ. ಕುಂತ್ಕೊಳ್ಳೋಕ್ಕೆಲ್ಲ ಜಾಗ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟವ್ರೆ. ಪಾಪ ಈ ಕುದುರೆಗಳು ನೋಡ್ರಿ ಹೆಂಗೆ ನಿಂತವೆ. ಈ ಥರ ಒಂದು ಕೋಲ್ ತಗೊಂಡ್ಬಿಡ್ಬೇಕು ಗೈಸ್. ಕೋಲ್ ಇದ್ರೆ ಮಾತ್ರ ನಡೆಯೋಕ್ಕೆ ಈಸಿ ಆಗುತ್ತೆ. ನೋಡ್ತಿದ್ದೀರಲ್ಲ, ಇದೆಲ್ಲ ಇವಾಗ ಮಾಡಿರೋ ಮೆಟ್ಲುಗಳು. ಮೊದಲು ಇಲ್ಲಿ ಹಾಸ್ಪಿಟಲ್ ಇತ್ತು, ಇವಾಗ ಅವನ್ನೆಲ್ಲ ರಿನೋವೇಷನ್ ಮಾಡವ್ರೆ ಸಕ್ಕತ್ತಾಗಿ. ಫುಲ್ ಮೆಟ್ಲು ಮಾಡಾಕ್ಬಿಟ್ಟವ್ರೆ ಗೈಸ್. ಆಮೇಲೆ ಡಿಸ್ಟೆನ್ಸು ಕಮ್ಮಿ ಮಾಡವ್ರಂತೆ. ಫಸ್ಟ್ನೇ ಸ್ಟೆಪ್ ನೋಡ್ರಿ, ಭಗವಾನ್ ದರ್ಶನ ಮಾಡಿರಿ ತಂದೆ. ಹಂಗೆ ನಡೀತಾ ಇರ್ಬೇಕು ಗೈಸ್, ಕಾಲು ಕಸ್ಕೊಂಬಾರ್ದು. ಗಾಯ್ಸ್ ನೋಡ್ರಿ, ಹಿಂಗಾಸಿಂದ ಹೋಗಿ ಹಂಗಾಸ್ ಹೋಗ್ಬೇಕು ಇವಾಗ. ಫುಲ್ ದೊಡ್ಡ ಟರ್ನು. ಗಾಯ್ಸ್ 4ರಿಂದ ಒಂದು 4.5 ಅವರ್ ನಡೆದಿದ್ದೀವಿ ನಿಂತ್ಕೊಳ್ಳಿ. ಮೈಯೆಲ್ಲ ಬೆವ್ತೋಗ್ಬಿಟ್ಟೈತೆ, ಫುಲ್ಲು ನೀರು. ಅಪ್ಪ, ರೋಡ್ ಮಾತ್ರ ಸೂಪರ್ ಆಗೈತೆ ಗೈಸ್. ಫೈನಲಾಗಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ವರ್ಗ, ಈ ಆ್ಯಂಗಲಲ್ಲಿ. ಆ ಮ್ಯಾಲಿಂದ ಹಂಗೆ ಹೋದರೆ ಅಲ್ಲೇ ಇರೋದು ಕೇದಾರ್ನಾಥ್. ಇವಾಗ ಬ್ರಿಡ್ಜ್ ಕ್ರಾಸ್ ಮಾಡತ್ತ ಬಂದಿದ್ದೀವಿ. ಬ್ರಿಡ್ಜ್ ಕ್ರಾಸ್ ಮಾಡಿಬಿಟ್ರೆ ಒಂದು ಐತೆ ಗೈಸ್, ಗಂಗಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ ಅನ್ನೋದು. ಬ್ರಿಡ್ಜ್ ಕ್ರಾಸ್ ಮಾಡಿಬಿಡೋಣ. ಅವಾಗ ಇನ್ನೂ ಸ್ವಲ್ಪ ಟಫ್ ಆಗೋದು, ಆದರೆ ಪರವಾಗಿಲ್ಲ, ಬೇಗ ದೇವ ದರ್ಶನ ಮಾಡ್ತೀವಿ. ನಾವು ಓಪನ್ ಇದ್ದೀವಿ ಗಾಯ್ಸ್. ಇಲ್ಲಿ ನೋಡ್ರಿ, ಆಸ್ಪತ್ರೆ ಕ್ಲೋಸ್ ಆಗೈತೆ. ಆಮೇಲೆ ನೀವು ಡಾಕ್ಟ್ರು ಎಲ್ಲೆಲ್ಲೋ ಹೋಗ್ತಾರೆ ಅಂದ್ಕೊಂಡ್ರಿ, ಡಾಕ್ಟ್ರು ಒಳಗಡೆನೇ ಇರ್ತಾರೆ. ಅವ್ರದ್ದು ಶಿಫ್ಟ್ ಲೆಕ್ಕ. ಬೆಳಗ್ಗೆ 6 ಗಂಟೆಗೆ ಒಬ್ಬರು, ತಿರ್ಗಿ ಬೆಳಗ್ಗೆ 6 ಗಂಟೆಯಿಂದ ಇನ್ನೊಬ್ರು ಇರ್ತಾರೆ. ಒಳಗಡೆನೇ ಇರ್ತಾರೆ, ನಿಮ್ಗೆ ಬೇಕಂದ್ರೆ ಸಪೋರ್ಟ್ ಮಾಡ್ಬೋದು. ಈ ಅಂಗಡಿಗಳು ಹೆಂಗೆ ಕ್ಲೋಸ್ ಆಗಿರುತ್ತಲ್ವಾ, ಇಲ್ಲೆಲ್ಲ ಬರೋ ಜನಗಳು ಮಲಿಕೊಂತಾರೆ. ಮಲಗಿ ಎದ್ದೋಯ್ತಾರೆ ಸ್ವಲ್ಪ ರೆಸ್ಟ್ ಮಾಡಿ. ಗಾಯ್ಸ್, ನೀವು ಯಾವಾಗಾದರೂ ಪಾದಯಾತ್ರೆ ಮಾಡೋಕ್ಕೆ ಬಂದಾಗೂ ಅಷ್ಟೇ, ಈ ಮೊದಲನೇ ಬ್ರಿಡ್ಜ್ನ ಚೂಸ್ ಮಾಡಬೇಡಿ, 2ನೇ ಬ್ರಿಡ್ಜ್ನ ಚೂಸ್ ಮಾಡಿ. ಯಾಕಂದರೆ ಈ ಮೊದಲನೇ ಬ್ರಿಡ್ಜ್ನ ಹತ್ತಿದ್ರೆ ನೀವು ಹಿಂಗಾಸಿಂದ ಹೋಗಿ ಹಿಂಗಾಸಿದ್ದು ಸಿಕ್ಕಾಪಟ್ಟೆ ಲಾಂಗ್ ಆಗಿಬಿಡುತ್ತೆ. ತಿರ್ಗಾ ಮೇಲ್ಗಡೆ ಅಲ್ಲಿಗೆ ಬಂದು ಆ ರೂಟಿಗೆ ಬರಬೇಕು. ಅದೇ ನೀವು ಇದರಲ್ಲೇ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕೆಳಗಡೆ ಒಂದು ಹಿಡಿದ್ರೆ ಸೀದಾ ನೋಡ್ರಿ, ಅಲ್ಲಿಂದ ಹಂಗೆ ಹತ್ತಿ ಹಂಗೆ ಹೋಗ್ಬಿಡ್ಬೋದು. ಆಯಿತಾ, ಇದು ಕುದುರೆಗೆ ಅಂತ ಮಾಡಿರೋದು. ಕುದುರೆನ ಆ ಬ್ರಿಡ್ಜಲ್ಲಿ ಬಿಡೋಂಗಿಲ್ಲ. ನನ್ನ ಮಕ್ಕಳು ಕುದುರೆ ನೋಡ್ಕೊಂಡು ಹೋಗ್ತಾರೆ ಇಷ್ಟೊತ್ತಲ್ಲಿ. ಬೆಳಗ್ಗೆ ಹೊತ್ತಾದರೆ ಬಿಡೋದೇ ಇಲ್ಲ, ಪೊಲೀಸರು ಬೈತಾರೆ ಅವರು. ಕುದುರೆಗೆ ಅಂತ ಮಾಡಿರೋದ್ರಲ್ಲಿ ಜನನೇ ಹೊಂಟ್ಬಿಡ್ತಾರೆ ಈಸಿ ಅಂತ. ಗೈಸ್, ಫೈನಲ್ ಆಗಿ ಇವಾಗ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ಗೈಸ್, -7 ಐತೆ. ಜಾಕೆಟ್ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಒಟ್ಟು ಜಾಕೆಟ್ ಹಿಂದೆ ಎಲ್ಲ ನೋಡಿ. ಈ ಕಡೆ ಇನ್ನೇನು ಬೆಳಗಾಯ್ತೈತೆ ಗೈಸ್, ಬೆಳಗ್ಗೆ 4:15 ಆಯ್ತೈತೆ ಇವಾಗ ಟೈಮು. ಅಲ್ಲೋಡ್ರಿ, ಹಿಮದ್ದು ಇನ್ನೇನು ಕಾಣಿಸುತ್ತೆ ಕೆಳಗಡೆ, ನೀರು ಹರಿತೈತೆ. ಇವಾಗ ಹಿಂಗಾಸಿಂದ ಎತ್ಕೊಂಡೆ ಹಿಂಗೆ ಮಾಡ್ಕೊಬಿಡೋಣ ಗೈಸ್. ಹತ್ರನೇ ಇರೋದು, ಸುಯ್ಯನಾಗ ಹೋಗ್ಬಿಡೋಣ. ಬರೀ ಹಿಂಗೆ ಎತ್ಕೊಂಡು ನೋಡಿ ಗೈಸ್, ಆ ಬಾಟ್ರು ಅಲ್ಲಿಗೆ ಹೋದ್ರೆ ಸಿಕ್ಬಿಡುತ್ತೆ. ಬಾಬಾ ಬಾಬಾ ಬಾಬಾ, ಜೈ ಕೇದಾರ್ ಬಾಬಾ ಅಂತ ಬಿಟ್ಬಿಡೋದು ಗಾಯ್ಸ್. ಫೈನಲ್ ಆಗಿ ಕೇದಾರ್ನಾಥಲ್ಲಿ ಬೆಳಗ್ಗೆ ಆಗೈತೆ. ಏನೈತೆ ನೋಡ್ರಿ ವೈಬು. ಅಯ್ಯಪ್ಪ, ಸ್ವರ್ಗ ಗುರು, ತಮಾಷೆನೇ ಅಲ್ಲ ಅನ್ಕೊಳ್ಳಿ.
ಬರೀ ಜಲ್ದಿ ಎತ್ಕೊಂಡು ಹೋಗೋಣ. ಯಾರು ಅಷ್ಟೊಂದು ಜನ ಇಲ್ಲ, ಬೆಳಗ್ಗೆ ದರ್ಶನ ಮಾಡ್ಬಿಡ್ಬೋದು. ಇಲ್ಲೋಡ್ರಿ, ಕೇದಾರ್ನಾಥಲ್ಲಿ ಹೊಸ ಫಾಲ್ಸೇ ಸೃಷ್ಟಿಯಾಗ್ಬಿಟ್ಟದೆ. ಕಣ್ಣು ಕೊರಿತಾ ಐತೆ. ಹಾಂ ಸ್ವಲ್ಪ ಸಗಣಿಗಳು ನೋಡ್ರಿ ಕೆಳಗಡೆ ಎಲ್ಲ ಫುಲ್ಲು ಒಂದು ಚೂರು ಇದಾಯ್ತು ಅಂದ್ರೆ ಬಿದ್ದಾಗಿ ಗಾಳಿ ಅಪ್ಪ. ಇಲ್ಲೋಡಿ ಗೈಸ್, ಕುದುರೆಗಳು ಇಕ್ಕಿರೋದು. ಆ ಕುದುರೆಗಳವ್ರು ಬಂದ್ರೇ ಈ ಥರ ಪ್ರಾಬ್ಲಮ್ಮು. ಇಲ್ಲ ಅಂದರೆ ನೀಟಾಗಿ ಎತ್ತದೆ ರೋಡ್ಗಳೆಲ್ಲ. ಗಾಯ್ಸ್, ಎಂಥ ಲೊಕೇಶನಲ್ಲಿ ಬಂದ್ಕೊಂತೀವಿ ನೋಡಿ ಗಾಯ್ಸ್. ಅಪ್ಪ ತಲೆ ಕೆಟ್ಟೋಯ್ತು ನನಗಂತೂ. ಬರೀ ಕುದುರೆಗಳೇ. ಒಂದು ಕುದುರೆಗೆ 3,500 ಗೌರ್ಮೆಂಟ್ ಬೇಕು. ಇವಾಗ 4,200 ಏನೋ ಮಾಡೋರಂತೆ. ಸುಮ್ಮನೆ ಯಾಕೆ 4,200 ಒಂದು 1,000 ಕಿಲೋಮೀಟರ್ ಎಷ್ಟಾಗ್ತದೆ? ಅದು ಎಷ್ಟೊಂದು ಡೌನ್ ಸೇರಿ ಅಂತ ಸುಮ್ಮನೆ 52 ಲಕ್ಷ ಗೈಸ್. ನಂಬರ್ಸು ಮಕ್ಕಳು ಹೇಳ್ಕೊಡೋಕ್ಕಿಂತ ಸರ್ಕಾರದವರು ಚೆನ್ನಾಗಿ ಕಲ್ತಾರೆ ನೋಡಲ್ಲ. ನಮ್ಮ ಕುದುರೆ ಹೊಟ್ಟರೆ ಹೆಂಗೆ ನುಗ್ತದೆ, ಗನ್ನು ನುಗ್ತದೆ. ರೇಸಲ್ಲಿ ಓಡಬೇಕಾಗಿರೋ ಕುದುರೆ ಪಾಪ ಹಿಂಗೆ ನೋಡ್ತಾರೆ. ಗಾಯ್ಸ್, ನೋಡಿದ್ರಲ್ಲ ಮಂಜುಗಡ್ಡೆ ಎಲ್ಲ ರೋಡಲ್ಲೇ ಐತೆ. ಜೀವನದಲ್ಲಿ ಮೊದಲನೇ ಸಲ ಮಂಜುಗಡ್ಡೆನ ಕೈಯಲ್ಲಿ ಮುಟ್ಟೋವಂಥ ಅದೃಷ್ಟ. ಎಲ್ಲ ಕಡ್ಡಿಯಾಗಿ ತೂರಿಸ್ಬಿಟ್ಟಾರೆ ಗಾಯ್ಸ್. ಹಾಂ, ಐಸ್ ಕ್ರೀಮ್ ಎಲ್ಲ ಮಾಡೋಕ್ಕಾಗಲ್ಲ, ಪುಡಿ ಆಗಿಬಿಡ್ತದೆ ನೆಕ್ಸ್ಟ್. ಆಮೇಲೆ ಎಕ್ಸ್ಪೆಕ್ಟ್ ಮಾಡಿಬಿಡಿ ಜ್ಯೂಸ್ ತಗೊಂಬಂದು ಇದ್ರೊಳಗಿಂದ ಜ್ಯೂಸ್ ಕುಡಿತಾನೆ ಅಂತೆಲ್ಲ. ಅಷ್ಟೆಲ್ಲ ಮಾಡೋಕ್ಕೆ ಸಿಸ್ತಿಲ್ಲ ನಮ್ಮ ಹತ್ರ, ಟೈಮ್ ಇಲ್ಲ. ನೋಡಿ ಗೈಸ್, ಇಷ್ಟು ಅಪ್ಪದ ಮಾತ್ರ ಅದು ಹೆಂಗೆ ಇಲ್ಲಿ ಸಪ್ರೇಟ್ ಬಿದ್ದುಬಿಡ್ತು. ಇವ್ರು ಹಾಕಿರೋದು ಎಲ್ಲ ಲೋಕಲ್ ಕಬ್ಬಣ. ಇಲ್ಲೇ ಕಾಣಿಸ್ತದೆ ನೋಡ್ರಿ, ರೋಡೇ ಬಿಟ್ಕೊಬಿಟ್ಟದೆ. ಇನ್ನು ಸ್ವಲ್ಪ ಹೊತ್ತು ಹೋದರೆ ಇದ್ಯಾಕೆ ಬಿದ್ದೋಗೋ ಪರಿಸ್ಥಿತಿ ಎಲ್ಲ ಐತೆ ಗೈಸ್ ನೋಡ್ರಿ. ಗುರು, ಯಾರ್ಯಾರಿಗೆ ಬೇಕು 10 kg ಐಸು ಹೇಳ್ರಿ, ಬೇಕೋ ಬೇಡ? ಯಾರ್ಯಾರು ಬೇಕೋ ಬಂದು ತುಂಬ್ಕೊಂಡವ್ರಿ. ಲಾಟೇ ಬಿದ್ದದಿಲ್ಲಿ ಫ್ರೀ. ನಾವು ಕೊಡಲ್ಲ, ಆಶ್ವಾಸನೆಗಳು ಕೊಡಲ್ಲ. ಅಷ್ಟೇ, ಎಷ್ಟು ಬೇಕೋ ಬಂದು ತುಂಬ್ಕೊಂಡೋಗಿ. ಟ್ರೈನ್ ಟಿಕೆಟ್ ಎಲ್ಲ ನಿಮ್ಮದೇ. ಆದರೆ ಬರ್ಬೇಕಾದ್ರೆ ಒಂದು ದೊಡ್ಡ ಚೀಲ ತನ್ನಿ ಗೈಸ್. ಮನೆಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ಕೊಂಡು ತೊಗೊಂಡೋಗೋಣ. ಇನ್ನೊಂದು ಸ್ವಲ್ಪ ಗೈಸ್ ಹತ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಹತ್ರದಲ್ಲಿದ್ದೀನಿ, ಹತ್ಬಿಡೋಣ. ಇದಂತೂ ಮುಗಿಯೋದ ಕತೆ ಆಗದೆ. ಎಷ್ಟೇ ನಡೆದ್ರು ಇನ್ನೂ 5 ಕಿಲೋಮೀಟರ್ ಅದೇ, ಇನ್ನೂ 4.5 ಕಿಲೋಮೀಟರ್ ಅದೇ ಅಂತ ತೋರಿಸ್ತಾ ಇದೆ ಗೈಸ್. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟದೆ. ಇವಾಗ ನೋಡಿ ದೇವಸ್ಥಾನ ಕಾಣಿಸ್ತದೆ. ಆ ಡೌನ್ಗೆ ಹೋದ್ರೆ ಅಲ್ಲೇ ಇರೋ ದೇವಸ್ಥಾನ, ಯಾಕಂದರೆ ನಾನು ಹೋಗಿದ್ದೀನಲ್ಲ ಅದಕ್ಕೆ. ಆದರೂ ಈ ಸಲ ಸಿಕ್ಕಾಬಟ್ಟೆ ಅಗ್ಲ ಮಾಡ್ಬಿಟ್ಟಿರೋ ರೋಡು, ನಡೆಯೋಕ್ಕಾಯ್ತಾ ಇಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟದೆ. ಆದರೂ ನಿಧಾನಕ್ಕೆ ಹೋಗ್ಬಿಡೋಣ ಗೈಸ್, ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಗಾಯ್ಸ್, ನೋಡ್ತಿದ್ದಂಗೆ 5 ನಿಮಿಷಕ್ಕೆ ಮಳೆ ಬಂದು ಉಯ್ದು ನಿಂತ್ಕೊಂಡ್ಬಿಡ್ತು. ಈ ಟೀ ಅಂಗಡಿ ಒಳಗಡೆ ಇದ್ದು ನೋಡ್ರಿ, ಮಳೆ ಬಂದು ಹೆಂಗೆ ನಿಂತ್ಕೊಂತ ಅನ್ನೋದೇ ಗೊತ್ತಿಲ್ಲ. ಇವಾಗ ಒಳ್ಳೆ ಫುಲ್ಲು ಬ್ರೈಟೇ ಆಗಿಬಿಟ್ಟದೆ. ಟೈಮ್ ಬಂದು ಅಲ್ಲೇ 11:10 ಗೈಸ್. ನೋಡೋಣ ಎಷ್ಟೊತ್ತು ಹೋಗ್ತೀವಿ ಅಂತ. ಗಾಯ್ಸ್, ನೀವು ಎಲ್ಲಾದರೂ ನೋಡ್ರಿ, ಎಲ್ಲ ಕಡೆನೂ ಬರ್ಫು ತುಂಬಿ ತುಳುಕ್ತಾ ಐತೆ ಈ ಸಲ ಅಂತ ಕೇದಾರ್ನಾಥಲ್ಲಿ.
ನಾನು ಫಸ್ಟ್ ಟೈಮ್ ಬಂದಾಗ ಬರ್ಫು ಈ ಥರ ನೋಡೇ ಇರಲಿಲ್ಲ ಗೈಸ್. ಎಲ್ಲ ಫೋಟೋ ಮೇಲೆ ಫೋಟೋ ತೆಗಿಸ್ಕೊಂತವ್ರೆ. ಯಾವುದೋ ಒಂದು ಹುಳ ಅವಲಿಂದ ಕಾಟ ಕೊಡ್ತೈತೆ. ಹೋಗೋಣ ಸ್ವಲ್ಪ ದೂರ ಐತೆ, ಅಲ್ಲಿ ಮೇಲೆ ಕತ್ತಿದ್ರೆ ಸಿಕ್ಬಿಡುತ್ತೆ ನಿಮಗೆ. ಒಂದೇ ರೋಡ್ ಅಷ್ಟೇ. ಒಳ್ಳೆ ಒಳ್ಳೆ ಸ್ವರ್ಗದಲ್ಲಿ ನಡ್ಕೊಂಬಂದಿರೋ ಥರ ಫೀಲ್ ಆಯ್ತೈತೆ ಗೈಸ್ ನನಗೆ. ಎಲ್ಲಿ ನೋಡಿದ್ರು ಬರೀ ಮಂಜು. ಇನ್ನೂ ನಮ್ಮ ದೇವಸ್ಥಾನ ಹತ್ರ ಹೋಗೋಣ ಬರೀ, ಅಲ್ಲೆಷ್ಟೈತೆ ನೋಡೋಣ. ಗೈಸ್ ನಿಮಗೆ ಕೇದಾರ್ನಾಥಿಂದ ಹತ್ರ ಬರ್ತಾ ಇದ್ದಂಗೆ ಇದು ಗೌರ್ನಮೆಂಟ್ ಕ್ಯಾಂಪ್ಗಳವೆ. 600 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ನಾನು ನಾರ್ಮಲಾಗಿ ಪ್ರೈವೇಟಲ್ಲೇ ತೊಗೊತೀನಿ ಅಂದರೆ 300 ರೂಪಾಯಿಂದ 1000 ರೂಪಾಯಿವರೆಗೂ ಸಿಗುತ್ತೆ. ಆದರೆ ಈ ರೂಮ್ಸ್ ಎಲ್ಲ ತಾಂತಿರೋದ್ರೆ 3000 2000. ಅದು ಒಬ್ರಿಗೆಲ್ಲ ಕೊಡೋಲ್ಲ ಗುರು, ಒಂದು 5 ಜನ ಇದ್ರೆ ಮಾತ್ರ ಸೇರಿಸ್ಕೊಡ್ತಾರೆ. ಸ್ವರ್ಗದಲ್ಲಿ ಇದೀವಿ ಗಾಯ್ಸ್, ಸ್ವರ್ಗದಲ್ಲಿ. ಅಲ್ಲೋಡ್ರಿ ಕೈಲಾಸ ಕಾಣಿಸ್ತೈತೆ. ಫೈನಲ್ ಆಗಿ ಕೇದಾರ್ ಬಾಬಾನ ಮಂದಿರ ದರ್ಶನ ಆಯ್ತಾ ನಿಮಗೆ? ಆಗಲಿಲ್ವಾ? ಅಲ್ಲಿ ಹಿಂದೆ ಅದೇ ಕೇದಾರ್ ಬಾಬಾನ ಮಂದಿರ ಗಾಯ್ಸ್. ಇಲ್ಲೋಡಿ ಹೆಲಿಕಾಪ್ಟ್ರು ಫೈನಲ್ ಆಗಿ ಸ್ವರ್ಗದ ಬಾಗಿಲೊಳಗೆ ಎಂಟ್ರಿ ಆಗಿದ್ದೀವಿ ಗಾಯ್ಸ್. ದೇವಸ್ಥಾನ ಅಲ್ಲಿ ಹಿಂದೆ ಕಾಣಿಸ್ತೈತೆ ನೋಡ್ರಿ. ನಾನಂತೂ ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ್ಸ್. ಇನ್ನು ಮುಂದೆ ಏನೇ ನೋಡಿದ್ರು ನೀವು ಅದು ಸ್ವರ್ಗದೊಳಗಾಗಿರುವಂಥ ಪೂಜೆ ಕಾರ್ಯಕ್ರಮಗಳು ಆಗಿರುತ್ತೆ. ಬನ್ನಿ ಹೊಂದ್ಕೊಡೋಣ. फोन दीदी आ रहा है, विल ट्राई आपको सर अभी तो बहुत टाइम है. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ವ್ಲಾಗು. ಇದನ್ನಿಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟು ದರ್ಶನದ ವ್ಲಾಗು ಮತ್ತು ರಿಜಿಸ್ಟ್ರದ್ದು ವೆರಿಫಿಕೇಷನ್ ವ್ಲಾಗು ಎರಡೂ ಮಾಡಿ ಇನ್ನೊಂದು ವ್ಲಾಗ್ ಹಾಕ್ತೀನಿ. ಅದು ನೋಡೋರಂತೆ ನಿಮಗೊಂಚೂರು ಅರ್ಥ ಆಗುತ್ತೆ. ಇದಾದಮೇಲೆ ಒಂದು ಕಂಪ್ಲೀಟ್ ವ್ಲಾಗ್ ಒಂದು ಬರುತ್ತೆ A to Z.